ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ 2026ನೇ ಇಸವಿಯಲ್ಲಿ ನಿಮಗೆ ಬೇಕಾದದ್ದನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ. ಸೊ ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಬೇಕಾದಂತಹ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅಥವಾ ಜಾಬ್ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ಪ್ರಮೋಷನ್ ಇರ್ಬೋದು, ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಪ್ರೀತಿ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಅಥವಾ ಇನ್ಯಾವುದೇ ಗುಪ್ತ ಆಸೆಗಳಿರ್ಬೋದು, ಅಥವಾ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ, ಅಥವಾ ನಿಮಗೆ ಯಾರಾದರೂ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದರೆ, ಅಥವಾ ನಿಮಗೆ ಓವರಾಲ್ ಆಗಿ ಲೈಫಲ್ಲಿ ಏನು ಬೇಕು, ಇಷ್ಟ ತನಕ ನನ್ನ ಲೈಫಲ್ಲಿ ಇದಾಗಿಲ್ಲ, ನೆಕ್ಸ್ಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಏನೇ ಒಂದು ಆಸೆ ಕನಸುಗಳಿದ್ರೂ ನೀವು ಇದನ್ನು 2026ನೇ ವರ್ಷದಲ್ಲಿ ನೆರವೇರಿಸ್ಕೊಳ್ಬೋದು ಈ ಒಂದು ತಂತ್ರದಿಂದ. ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಹಾಕಿದ್ರೆ ಜಾಯಿನ್ ಆಗಿ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಇಲ್ಲಿ ಇವತ್ತು ನೈಟ್ 1 ಗಂಟೆಗೆ ಅಥವಾ ನಾಳೆ ಮಧ್ಯಾಹ್ನ 1 ಗಂಟೆಗೆ, ಅರ್ಥ ಆಯಿತಾ? ಇವತ್ತು ನೈಟ್ 1 ಗಂಟೆಗೆ ಅಂದರೆ 1 ಬರುತ್ತೆ. ಹಾಗೆಯೇ ನಾಳೆ ಮಧ್ಯಾಹ್ನ, ಇವತ್ತು ನೈಟ್ ಆಗಿಲ್ಲ ಅಂದರೆ ನಾಳೆ ಮಧ್ಯಾಹ್ನ 1 ಈ ಟೈಮಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಕೋರಿಕೆ ಉಂಟು ಅದನ್ನೊಂದು ಕೆಂಪು ಶಾಯಿ, ಪ್ರೀತಿಗೋಸ್ಕರ ಮಾಡ್ತಾಯಿದ್ರೆ ರೆಡ್ ಇಂಕ್ ಪೆನ್ ಯೂಸ್ ಮಾಡಿ, ಅದರ್ವೈಸ್ ಜಾಬ್ಗೋಸ್ಕರ ಮಾಡ್ತಾಯಿದ್ರೆ ಬ್ಲೂ ಇಂಕ್ ಮಾಡಿ, ಅಥವಾ ಹಣಕ್ಕೋಸ್ಕರ ಮಾಡ್ತಾಯಿದ್ದೀರಾ, ನನಗೆ ಒಂದು ಜಾಬಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಪ್ರಮೋಷನ್ ಸಿಗಬೇಕು ಅಂದರೆ ಗ್ರೀನ್ ಕಲರ್ ಇಂಕ್ ಪೆನ್ ಯೂಸ್ ಮಾಡಿ ನಿಮ್ಮ ಏನು ಆಸೆ ಕೋರಿಕೆ ಉಂಟು ಅದು ನೆರವೇರಿದ ಥರ ಬರಿತೀರಾ. 1 ಗಂಟೆ ರಾತ್ರಿಗೆ ಇವತ್ತು ಅಥವಾ ನಾಳೆ ಮಧ್ಯಾಹ್ನ 1 ಗಂಟೆಗೆ ಬರಿತೀರಾ. ಅದನ್ನು ಬರೆದು ಬಿಟ್ಟು, ಅಂದರೆ ಅದು ನೆರವೇರಿದ ಥರ ಬರಬೇಕು. ಇವಾಗ 26ನೇ ಇಸವಿಯಲ್ಲಿ ನನ್ನ ಹುಡುಗನ ಜೊತೆ ನಮ್ಮ ಮನೆಯವರು ಒಪ್ಪಿ ನನ್ನ ಮದುವೆ ಆಯಿತು. ನನ್ನ ಹುಡುಗಿಯ ಜೊತೆ ನನ್ನ ಮದುವೆ ಆಯಿತು, ಮನೆಯವರೆಲ್ಲರೂ ಒಪ್ಪಿದರು. ಈ ಥರ ನಮ್ಮ ಹುಡುಗ ನನಗೆ ಮದುವೆ ಆಗುವುದಾಗಿ ಮಾತು ಕೊಟ್ಟರು, ಅಥವಾ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತು. ಈ ಥರ ಒಂದು ಪಾಸಿಟಿವ್ ಆಗಿ ಅದು ನೆರವೇರಿದ ಥರ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಬರೀಬೇಕಾಗುತ್ತೆ. ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಳ್ಳಿ, ಅದು ನೆರವೇರಿದ ಥರ ಫೀಲ್ ಮಾಡ್ಕೊಳ್ಳಿ. ಅಥವಾ ನೀವು ಇವಾಗ ಒಂದು ಮನೆ ಕಟ್ಟಬೇಕು, ಮನೆ ಕಂಪ್ಲೀಟ್ ಆಗಬೇಕು, ಸೊ ಅದು ಇಶ್ಯೂ ಇರ್ಬೋದು, ಅಥವಾ ನಿಮಗೆ ಪ್ರಮೋಷನ್ ಸಿಗಬೇಕು, ಇಷ್ಟು ಇನ್ಕ್ರಿಮೆಂಟ್ ಸಿಕ್ತು, ನಾನು ತುಂಬ ಖುಷಿಯಾಗಿದ್ದೀನಿ, ನನ್ನ ಫ್ಯಾಮಿಲಿ ಕೂಡ ಸಂತೋಷದಲ್ಲಿದೆ. ಈ ಥರ ಒಂದು ನೀವು 11 ಸಲ ಬರೆದು ಬಿಟ್ಟು ಆ ಪೇಪರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಧನ್ಯವಾದವನ್ನು ಹೇಳಿ 11 ಬಾರಿ ಪ್ರತಿ ಸಲನೂ ಸೆಂಟೆನ್ಸನ್ನು ಓದಿ, ನಾನು ಬಯಸಿದಂತಹ ಹುಡುಗನ ಜೊತೆ ನಮ್ಮ ಮನೆಯವರು ಒಪ್ಪಿ ನನಗೆ ಮದುವೆ ಆಯಿತು, ನಾವಿಬ್ಬರು ತುಂಬ ಸಂತೋಷವಾಗಿದ್ದೇವೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್. ಹಾಗೆಯೇ ಇನ್ನೊಂದು ಸಲ ಅದೇ ಸೆಂಟೆನ್ಸನ್ನು ರಿಪೀಟ್ ಮಾಡಿ, ಅಥವಾ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತು, ನಾನು ತುಂಬ ಖುಷಿಯಾಗಿದ್ದೇನೆ, ನನ್ನ ಮನೆಯವರು ಕೂಡ ತುಂಬ ಖುಷಿಯಾಗಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್. ಅದೇ ಥರ 11 ಸಲ ಈ ಸೆಂಟೆನ್ಸನ್ನು ಹೇಳಿಬಿಟ್ಟು ಆನಂತರ ಈ ಪೇಪರನ್ನು ಮಡಚಿ ನಿಮ್ಮ ಮಲಗುವ ತಲೆದಿಂಬಿನ ಒಳಗೆ ಇಡ್ಬೋದು, ಅಥವಾ ನಿಮ್ಮ ಮೊಬೈಲ್ ಉಂಟಲ್ಲ, ಮೊಬೈಲ್ ಕವರ್ ಉಂಟಲ್ಲ, ಅದರ ಒಳಗೆ ಕೂಡ ನೀವು ಇದನ್ನು ಇಟ್ಕೊಳ್ಬೋದು. ಅದನ್ನು ತೆಗೆದು ಪದೇ ನೋಡಲಿಕ್ಕೆ ಹೋಗಬೇಡಿ. 100% 2026ರಲ್ಲಿ ಈ ಒಂದು ತಂತ್ರದಿಂದ ನಿಮ್ಮ ಆಸೆ ನೆರವೇರುತ್ತೆ. ಯಾರಿಗೆ ಏನು ಆಸೆ ಕೋರಿಕೆ ಉಂಟು ಬರೀಲಿಕ್ಕೆ ಗೊತ್ತಾಗಿಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ವಾಯ್ಸ್ ಥ್ರೂ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಇವತ್ತು ನೈಟ್ 1 ಗಂಟೆಗೆ ಮಾಡಲಿಕ್ಕೆ ಟ್ರೈ ಮಾಡಿ, ಅಥವಾ ನಾಳೆ ಮಧ್ಯಾಹ್ನ ಮಾಡಿ. ಇದನ್ನು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಯೂನಿವರ್ಸ್ ನಿಮಗೆ ಒಂದು ಬ್ರಹ್ಮಾಂಡ ನಿಮಗೆ ಏನು ಬೇಕು ಅದನ್ನೆಲ್ಲ ಕೊಡುತ್ತೆ. ಸೊ ನೀವು ಪಾಸಿಟಿವ್ ಆಗಿರಬೇಕು. ಹಾಗೆಯೇ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ತುಂಬ ಸಂತೋಷವಾಗಿರಿ. 2026ರಲ್ಲಿ ನೀವು ಕಂಡಂತಹ ಎಲ್ಲ ಕನಸು ನನಸಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮ್ಮ ಎಲ್ಲರ ಪರವಾಗಿ.